ಇವತ್ತು ನಾವು ನಟ ನಾನಿ ಜೀವನ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಇದರಲ್ಲಿ ಪ್ರಮುಖ ವಿಷಯಗಳನ್ನು ತಿಳಿಸಿದ್ದೇವೆ. ನಾನಿಯವರ ನಿಜವಾದ ಹೆಸರು ಘಂಟಾ ನವೀನ್ ಬಾಬು. ಅವರು 24 ಫೆಬ್ರವರಿ 1984ರಂದು ಹೈದರಾಬಾದ್ ನಲ್ಲಿ ಹುಟ್ಟಿದರು. ತಂದೆ ರಾಂಬಾಬು, ತಾಯಿ ವಿಜಯಲಕ್ಷ್ಮಿ. ಶಾಲೆ ಸೆಂಟ್ ಆಲ್ಫಾನ್ಸಾ ಹೈಸ್ಕೂಲ್. కాలేజు వెస్లీ డిగ్రీ కాలేజ్ సికింద్రాబాద్. అందరం కార్పూల్ చేసుకుని వెళ్ళలేమో ఇయర్ అంతా ఏ అవార్డ్స్కి వెళ్ళినా సరే కొంచెం పెట్రోల్ సేవ్ చేయొచ్చు. ಬಾಲ್ಯದಿಂದಲೇ ಸಿನಿಮಾಗಳ ಮೇಲೆ ಅವರಿಗೆ ತುಂಬಾ ಆಸಕ್ತಿ ಇತ್ತು. ಆದರೆ ಹೀರೋ ಆಗುವ ಮೊದಲು ಅವರು ರೇಡಿಯೋ ಜಾಕಿಯಾಗಿ ಕೆಲಸ ಮಾಡಿದ್ದರು. ನಂತರ ಅವರು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಯೂ ಕೆಲಸ ಮಾಡಿದರು. ನಾನಿ ಅವರ ಮೊದಲ ಸಿನಿಮಾ ಅಷ್ಟಚಮ್ಮ. అదేనండి నామకరణం. నామకరణమా? మీకా? నాకే మహేష్ అని నామకరణం చేయాలి. అవసరం 2008ರಲ್ಲಿ ಈ ಸಿನಿಮಾ ಬಿಡುಗಡೆಯಾದಾಗ ದೊಡ್ಡ ಹಿಟ್ಟಾಯಿತು ಮತ್ತು ನಾನಿ ಅವರಿಗೆ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಹೆಸರು ತಂದಿತು. ಮೊದಲ ಸಿನಿಮಾ ನಂತರ ನಾನಿ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿದರು. ಆದರೆ ಅವರಿಗೆ ದೊಡ್ಡ ಬ್ರೇಕ್ ಕೊಟ್ಟ ಸಿನಿಮಾ ಮೊದಲಾಯಿಂದಿ. ಈ ಸಿನಿಮಾದ ನಂತರ ಅವರು ಟಾಲಿವುಡ್ನಲ್ಲಿ ಪ್ರಮುಖ ಹೀರೋ ಆಗಿ ಬೆಳೆದರು. ಅವರ ಇನ್ನಷ್ಟು ಜನಪ್ರಿಯ ಸಿನಿಮಾಗಳು ಈಗ భలే భలే మగాడి బోయ్, ఇలా హ్యాపీగా బతికేస్తున్నాం. ఎలా సింపుల్ సార్, చేయడానికి ఓపెన్. నేను లోకల్. ఇతను ఉంది, ఇద్దరే లేడీస్, ఒకటమ్మా ఒకటి నువ్వు. జెర్సీ, శ్యామ్ సింహా రాయ్. Firstly, we'd like to congratulate you, Vasu. I mean, దసరా. మందు రేయ్ అది కడుపాలే కై. ಈ ಸಿನಿಮಾಗಳು ಅವರನ್ನು ನ್ಯಾಚುರಲ್ ಸ್ಟಾರ್ ನಾನಿ ಎಂದು ಕರೆಯುವಷ್ಟು ಜನಪ್ರಿಯ ಮಾಡಿವೆ. ನಾನಿ ಅವರು ತಮ್ಮ ಪ್ರಿಯತಮೆ ಅಂಜನಾ ಯಲವರ್ತಿ ಅವರನ್ನು 27 ಅಕ್ಟೋಬರ್ 2012ರಂದು ಮದುವೆಯಾದರು. ಅವರಿಗೆ ಒಂದು ಮಗನಿದ್ದಾರೆ, ಅರ್ಜುನ್. 2017ರಲ್ಲಿ ಜನನವಾಗಿತ್ತು. ನಾನಿ ತಮ್ಮ ಅಭಿನಯಕ್ಕಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಫಿಲ್ಮ್ ಫೇರ್ ಅವಾರ್ಡ್ಸ್ ಸೌತ್, ಮೂರು ಪ್ರಶಸ್ತಿಗಳು, ನಂದಿ ಅವಾರ್ಡ್ಸ್ 2 ಪ್ರಶಸ್ತಿಗಳು, ಸೈಮಾ ಅವಾರ್ಡ್ಸ್ 4 ಪ್ರಶಸ್ತಿಗಳು. ಅವರು ಟಾಲಿವುಡ್ನಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಒಬ್ಬರು. ನಾನಿ ತಮ್ಮದೇ ಪ್ರೊಡಕ್ಷನ್ ಕಂಪನಿ ಆರಂಭಿಸಿದ್ದಾರೆ, ವಾಲ್ ಪೋಸ್ಟರ್ ಸಿನಿಮಾ. ಈ ಬ್ಯಾನರ್ನಲ್ಲಿ ಕೆಲವು ಸಿನಿಮಾಗಳನ್ನು ನಿರ್ಮಿಸಿದ್ದಾರೆ. ಹಿಟ್ ದ ಫಸ್ಟ್ ಕೇಸ್, ಹಿಟ್ ದ ಸೆಕೆಂಡ್ ಕೇಸ್. ನಾನಿ ಸಮಾಜ ಸೇವೆಯಲ್ಲೂ ಮುಂಚಿದ್ದಾರೆ. ಪ್ರವಾಹದ ಸಮಯದಲ್ಲಿ ಹಣ ಸಹಾಯ ಮಾಡಿದ್ದಾರೆ. ಕೋವಿಡ್ ಸಮಯದಲ್ಲಿ 30 ಲಕ್ಷ ದಾನ ಮಾಡಿದ್ದಾರೆ. ಥಾಲಸೀಮಿಯಾ ಮಕ್ಕಳಿಗಾಗಿ ರಕ್ತದಾನ ಮಾಡಿದ್ದಾರೆ. ಒಂದು ಸಾಮಾನ್ಯ ಯುವಕನಾಗಿ ಆರಂಭಿಸಿದ ನಾನಿ ಇಂದು ಟಾಲಿವುಡ್ನ ಅತ್ಯಂತ ಪ್ರಿಯ ನಟರಲ್ಲಿ ಒಬ್ಬರಾಗಿದ್ದಾರೆ. ಅವರ ಸಹಜ ಅಭಿನಯ ಮತ್ತು ಸರಳ ವ್ಯಕ್ತಿತ್ವದಿಂದಲೇ ಅವರು ನ್ಯಾಚುರಲ್ ಸ್ಟಾರ್ ಎಂದು ಪ್ರಸಿದ್ಧರಾದರು. ನಾನಿಯವರ ಯಾವ ಸಿನಿಮಾ ನಿಮಗೆ ಇಷ್ಟ ಆಯಿತು ಎಂದು ಕಮೆಂಟ್ಸ್ನಲ್ಲಿ ಹೇಳಿ. ಮುಂದಿನ ವಿಚಾರ ಯಾವ ಹೀರೋ ಬಗ್ಗೆ ಇರಬೇಕು ಎಂದು ಕಮೆಂಟ್ನಲ್ಲಿ ಬರೆಯಿರಿ. ಎಲ್ಲರಿಗೂ ಬಾಯ್ ಅಂಡ್ ಟೇಕ್ ಕೇರ್.